ಹೆಸರು ಎರೆಪಗೌಡ ಮಾಲಿ ಪಾಟೀಲ್ ಅಂತೇಳಿ ಕುಟನಳ್ಳಿ ಗ್ರಾಮದವರು. ಸುಮಾರು 70 ವರ್ಷದ ಒಂದು ಇತಿಹಾಸ ಈ ಒಂದು ಅಸ್ತಮ ರೋಗಿಗಳಿಗೆ ಉಚಿತವಾಗಿ ಔಷಧ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಕುಟನಳ್ಳಿ ಗ್ರಾಮದ ಹಿರಿಯರು ಮತ್ತು ವ್ಯಾಸರಾಯ ಕುಲಕರ್ಣಿ ಕುಟುಂಬದ ವತಿಯಿಂದ ಒಂದು ಅಸ್ತಮ ರೋಗಿಗಳಿಗೆ ಒಂದು ಉಚಿತವಾಗಿ ಔಷಧವನ್ನು ಕೊಡೋಕ್ಕಂತ ಈ ಒಂದು ಮೃಗಶಿರ ಮಳೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದಾರೆ. ಸುಮಾರು 70 ವರ್ಷಗಳಿಂದ ಈ ಒಂದು ಸ್ಟಾರ್ಟ್ ಆಯಿತು. ಈಗ ಸುಮಾರು ಏನಪ್ಪ ಅಂದರೆ ಮೊದಲಿಗೆ ನಮ್ಮ ಒಂದು ಔಷಧ ತಳಿಕೆ ಬರ್ತಕ್ಕಂಥ ಜನರು ಏನಂದ್ರೆ ಕಡಿಮೆ ಪ್ರಮಾಣ ಇತ್ತು. ಆವಾಗಿಂದ ಈ ಒಂದು ಔಷಧ ಪ್ರಮಾಣ ಏನಾರ ಗುಣಮುಖ ಆಗಿದ್ದರಿಂದ ಜನಗಳಿಗೆ ಒಬ್ಬರಿಂದ ಒಬ್ಬರ ಮೂಲಕ ತಿಳಿದ್ರಿಂದ ಇದು ಜನಸಂಖ್ಯೆ ಹೆಚ್ಚಾಗ್ತಾ ಬಂತು. ಸುಮಾರು 30-40 ವರ್ಷದಿಂದ ನಮ್ಮ ಗಂಗಾವತಿಯ ಶಿವಶೆಟ್ಟರು ಅಂತೇಳಿ, ಯಾಕಂದ್ರೆ ನಮ್ಮ ಒಂದು ಸಣ್ಣ ಹಳ್ಳಿ, ಸವಲತ್ತುಗಳು ಏನೋ ಸೌಲಭ್ಯಗಳು ಸಿಗಲಾರ್ತಕ್ಕಂಥ ಊಟ ಮತ್ತು ನೀರಿನ ವ್ಯವಸ್ಥೆ ಇಲ್ಲದಂತಕ್ಕಂಥ ಒಂದು ಹಳ್ಳಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಿವಶೆಟ್ಟಿಯವರ ತಾಯಾರಿಗೆ ಏನೋ ನಮಗೆ ತಿಳಿದ ಮಟ್ಟಿಗೆ ಅವಾಗ ಹೇಳ್ತಿದ್ರು, ಶಿವಶೆಟ್ಟಿಯವ್ರಿಗೆ ಏನೋ ಆ ತಾಯಾರಿಗೆ ಎಲ್ಲಿ ತೋರಿಸಿದ್ರು ಅಸ್ತಮ ಕಾಯಿಲೆ ವಾಸಿ ಆಗಿದ್ದಿಲ್ಲ. ಅದನ್ನು ತೋರಿಸ್ಲಿಕ್ಕೆ ಇಲ್ಲಿ ನಮ್ಮ ಕುಟನಳ್ಳಿಗೆ ಬಂದಾಗ ಈ ಒಂದು ಅಸ್ತಮ ರೋಗವನ್ನು 3 ವರ್ಷ ಕಂಟಿನ್ಯೂ ತಗೊಂಡಾಗ ಅವರ ತಾಯಿಗೆ ಏನೋ ಅದು ಕಾಯಿಲೆ ಗುಣ ಆಗಿತ್ತು. ಆ ಗುಣಮುಖ ಆಗಿರೋದ್ರಿಂದ ಆ ಶಿವಶೆಟ್ಟರು ಒಂದು ಸಂಕಲ್ಪ ಮಾಡಿದ್ರಂತೆ, ಇಲ್ಲಿ ಬರ್ತಕ್ಕಂಥ ಅಸ್ತಮ ರೋಗಿಗಳಿಗೆ ನಾವು ಏನು ಸಿಗೋದಿಲ್ಲ, ಇಲ್ಲಿ ನಾವೇ ಬಂದು ನಮ್ಮ ಒಂದು ತಾಯಿಯ ಒಂದು ಸ್ವರೂಪದಲ್ಲಿ ನಮ್ಮ ತಾಯಿಯ ಒಂದು ಹೆಸರಿನಲ್ಲಿ ಈ ಒಂದು ಬಂದಂಥ ಈ ಅಸ್ತಮ ರೋಗಿಗಳಿಗೆ ಅನ್ನದಾನ ಮಾಡಬೇಕಂತ ಸಂಕಲ್ಪ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಹ ಶಿವಶೆಟ್ಟರು ಮತ್ತು ಅವರ ಮಕ್ಕಳು ಕುಟುಂಬದವರು ಈ ಬಂದಂಥ ರೋಗಿಗಳಿಗೆ ಉಚಿತವಾಗಿ ತಮ್ಮದೇ ಆದ ಒಂದು ರೂಪದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊದಲಿಗೆ ಕಡಿಮೆ ಪ್ರಮಾಣದಲ್ಲಿ ಬರ್ತಿತ್ತು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಎಂತ ಇಲ್ಲ ಅಂದ್ರೆ 4-5 ಲಕ್ಷ ಜನ ಈ ಅಸ್ತಮ ಔಷಧ ತಗೊಳ್ಳಿಕ್ಕೆ ಬರ್ತಾಯಿದ್ದಾರೆ. ಇಲ್ಲಿ ನಮ್ಮ ಗ್ರಾಮದ ಹಿರಿಯರ ಒಂದು ಸಹಕಾರದೊಂದಿಗೆ ಪ್ರತಿಯೊಬ್ಬ ಬರ್ತಕ್ಕಂಥ ಎಲ್ಲ ಅಸ್ತಮ ರೋಗಿಗಳಿಗೆ ಸುಮಾರು 5-6 ಲಕ್ಷ ಇರ್ಬೋದು, ಅವರೆಲ್ಲರಿಗೂ ನಮ್ಮ ಯುವಕ ಮಿತ್ರರು ಹಿರಿಯರ ಒಂದು ಸಹಾಯದಿಂದ ಆ ಒಂದು ವ್ಯಾಸರಾಯ ಕುಲಕರ್ಣಿಯವರ ಒಂದು ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಗುಳಿ ಮುಡಿಸ್ಲಿಕ್ಕೆ ಎಲ್ಲರೂ ನಿಸ್ವಾರ್ಥ ಸೇವೆಯಿಂದ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಅವಾಗ ಶಿವಶೆಟ್ಟಿಯವರಿದ್ದ ಕಾಲಕ್ಕೆ ಅವರೇ ಆದ ಒಂದು ಅಡುಗೆ ಟೀಮನ್ನು ಕರ್ಕೊಂಬರಿದ್ರು, ಭಟ್ರು, ಆಮೇಲೆ ಲಾರಿ ವ್ಯವಸ್ಥೆ. ಶಿವಶೆಟ್ಟರು ಒಂದು ನಮ್ಮದು ಏನಪ್ಪ ಅವರು ಒಳ್ಳೆಯ ಗುಣ ಅಂದ್ರೆ ಬರ್ತಕ್ಕಂಥ ನಮ್ಮ ಹಳ್ಳಿಯಲ್ಲಿ ರೋಡ್ ಸತಿ ಅಷ್ಟು ಕಚ್ಚರ ಹೊಡಿತ್ತು, ಆಮೇಲೆ ವಾಹನ ಸೌಲಭ್ಯನೂ ಇರ್ತಿದ್ದಿಲ್ಲ. ಅವಾಗ ಅವರೇ ನಮ್ಮ ಹಿರಿಯರು ಏನು ಹೇಳ್ತಿದ್ದಿಲ್ಲ, ಪಾಪ ಅವರು ಹಿರಿಯರು ಒಂದು ಮಾರ್ಗದರ್ಶನ ಕೇಳ್ತಿದ್ರು. ಹಿರಿಯರು ಏನು ಮಾಡ್ಬೇಕಂದ್ರೆ ಅವರ ಹಿರಿಯರು ಒಂದು ಅಪ್ಪಣೆ ತಗೊತಿದ್ರು, ತಾವೇ ಒಂದು ವಾಹನ ವ್ಯವಸ್ಥೆ ಮಾಡ್ತಿದ್ರು. ಬರ್ತಕ್ಕಂಥ ಅಸ್ತಮ ರೋಗಿಗಳಿಗೆ ವಾಹನ ವ್ಯವಸ್ಥೆ ಇರ್ತಿದ್ದಿಲ್ಲ, ಅವರೇ ಫ್ರೀಯಾಗಿ ಉಚಿತವಾಗಿ ಊಟ ಕೊಡಲಾರ್ದೆ ಊಟ ಕೊಡೋದ್ರ ಜೊತೆಗೆ ವಾಹನ ಉಚಿತ ವಾಹನ ಕೊಡ್ತಿದ್ರು ಅವರು. ಅದು ಒಂದು ನಿಸ್ವಾರ್ಥ ಸೇವೆ. ಅವರು ನಮ್ಮೆಲ್ಲರ ಮೂರರು ಏನು ಮಾಡಿದ್ರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ರು, ಯಾಕಂದ್ರೆ ಅಂಥ ಒಂದು ಒಳ್ಳೆಯ ಗುಣ ಶಿವಶೆಟ್ಟಿ ಅವ್ರಿಗೆ ಇರ್ತಿತ್ತು. ಅದೇ ರೀತಿಯಾಗಿ ಅವ್ರ ಮಕ್ಕಳು ಸಹ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದಾರೆ. ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಎಷ್ಟು ಹೊಗಳಿದ್ರು ಅವ್ರು ಕಮ್ಮಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ತಿಳಿಪಡಿಸ್ತೀನಿ. ನೀವು ಏನೇನು ತಯಾರಿ ಮಾಡ್ಕೊಂಡಿರ್ತೀರಿ ಕ್ಯಾಂಪಿಗೆ? ಈ ಒಂದು ಅಸ್ತಮ ರೋಗಿಗಳಿಗೆ ಔಷಧ ಕೊಡಬೇಕಾದ್ರೆ ಮೊದಲಿಗೆ ನಮ್ಮ ವ್ಯಾಸರಾಯ ಕುಲಕರ್ಣಿಯವರು ಹಿರಿಯರಿಗೆ ತಿಳಿಸ್ತಾರೆ, ಇಂಥ ಟೈಮಿಗೆ ಇಂಥ ಗುಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪಾಂಪ್ಲೆಟ್ಸು ಕೊಳ್ಳೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಹಿರಿಯರು ಆದಂಥವ್ರು ಎಲ್ಲರೂ ಸೇರ್ಕೊಂಡು ಒಂದು ಹುಡುಗರು ಟೀಮ್ ಮಾಡ್ಕೊಳ್ತಾರೆ. ಅವರಿಗೆ ಒಂದು ಗುರುತಿನ ಚೀಟಿ ಅನ್ನಿಸ್ತಾರೆ. ಆಮೇಲೆ ಪಂಚಾಯತಿ ಮೆಂಬರು, ಅಧ್ಯಕ್ಷರು ಎಲ್ಲ ಮತ್ತು ಪಿ ಡಿ ಒಗಳು, ಅಧಿಕಾರಿ ಎಲ್ಲ ಒಂದು ಅನುಮತಿ ತೊಗೊಂಡು ಪೊಲೀಸ್ ಇಲಾಖೆ ಸೇವೆಯನ್ನು ತೊಗೊಂಡು ಇವ್ನು ಕೊಡ್ತಕ್ಕಂಥ ಎಲ್ಲ ಹುಡುಗರಿಗೆ ಕರೆದುಕೊಂಡು ಆಮೇಲೆ ಇದೇನು ಅಡುಗೆ ಭಟ್ರು ಇರ್ಬೋದು, ಅಡುಗೆ ಭಟ್ರದ ಒಂದು ಸೇವೆ ಭಾಳ ಸೇವೆ. ಯಾಕಂದರೆ ಇಡೀ ಒಂದು ಲಕ್ಷಾನುಗಟ್ಟಲೆ ಜನರಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಾದ್ರೆ ಅಡುಗೆ ಭಟ್ರು ಅವ್ರ ಕೈಯಲ್ಲಿ ಮಾಡ್ತಕ್ಕಂಥ ಸಹಾಯಕರು ಅವ್ರಿಗೆ ಎಷ್ಟು ಹೊಗಳಿದ್ರು ಸಾಲದು ಅಂಥ ಒಂದು ವ್ಯವಸ್ಥೆ ಅವರು ಸಹ ಮಾಡ್ತಾರೆ. ಇದು ಪೂರ್ವಯೋಜಿತವಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ನಾವು ಇದು ಮಾಡ್ಕೊಂಡಿರ್ತೀವಿ.